ಹತಭಾಗ್ಯಗಳನ್ನು ಕುಂತಿ ನೀನೇ ನನ್ನ ಜ್ಯೇಷ್ಠ ನಾನೇ ನಿನ್ನ ಹೆತ್ತ ತಾಯಿ. ನನ್ನ ಭರಮಯ್ಯ ಇನ್ನು ನಾನು ಸತ್ಯವನ್ನು ನಂಬಲಿ. ಕಣ್ಣು ತೋರಿತಲ್ಲ ಈ ಉಪಕಾರದ ಭಾರವು ನಾನು ಎಲ್ಲರಿಗೂ ಮರೆಯಲಾರೆ. ಅದು ಒಂದು ಮಾತ
ಬಿಸಾಡಲು ಕಾರಣವೇನು ತಾಯಿ? ಅದೊಂದು ದೊಡ್ಡ ಕಥೆ ಕಥೆ. ನಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರವನ್ನು ಉಪದೇಶಗೊಳಿಸಿದರು. ಫಲಿಸುವುದೋ ಇಲ್ಲವೋ ಎಂದು ಪ್ರಥಮ ಮಂತ್ರವಾದ ಸೂರ್ಯ ಮಂತ್ರವನ್ನು ಅಭಿಮಂತ್ರಿಸಿ ಆಗ ನೀನು ಜನಿಸಿದೆ. ಲೋಕ ನಿಂದನೆಗೆ ಹೆದರಿದ ನಾನು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟೆ. ಅಂದಿನಿಂದ ಇಂದಿನವರೆಗೂ ನೀನು ಬದುಕಿರುವ ವಿಚಾರವನ್ನು ನಾನು ತಿಳಿದೆ. ಇಂದು ಪ್ರಾಪ್ತ ಕಾಲದೊಳು ಬಂದ ಶ್ರೀಕೃಷ್ಣ ಪರಮಾತ್ಮನಿಂದ ನಿನ್ನ ಜನ್ಮ ರಹಸ್ಯವನ್ನು ತಿಳಿದು ನಿನ್ನನ್ನು ಕಾಣುತ್ತಿಲ್ಲ. ಅದೆಷ್ಟು ನೊಂದೆಯೋ ಅದೆಷ್ಟು ಬೆಂದೆ ಎಷ್ಟು ಅಪಮಾನಕ್ಕೆ ಗುರಿಯ ಅದಕ್ಕೆಲ್ಲ ನಾನೇ ನನ್ನನ್ನು ಕ್ಷಮಿಸಬಲ್ಲ. ದುಃಖಿಸಬೇಡದೆ. ಗಂಗೆ ಪವಿತ್ರವಾದ ಜಲದಿಂದ ನಿನ್ನ ದುಃಖವನ್ನು ಸಮನವಾಗಲಿ. ಇದು ನಿನ್ನ ತಪ್ಪಲ್ಲ ತಾಯಿ, ನನ್ನ ಪೂರ್ವ ಹಾಕಿದ ಕರ್ಮ ಫಲ. ಅದರಲ್ಲಿ ನೀನೇನಮ್ಮ ಮಾಡಬಲ್ಲೆ. ಮಗನೇ ಆದದ್ದು ಹಾಗೆ ಈಗಲಾದರೂ ಪಾಂಡವರೊಡನೆ ಸೇರಿ ಸೌಖ್ಯದಿಂದ ಬಾಳ. ವೈರಿಗಳಾದ ಕೌರವರೊಡನೆ ಸೇರಿ ಪಾಂಡವರಿಗೆ ಕೇಡನ್ನು ಹಾರೈಸಬೇಡ. ಸೌಭಾಗ್ಯದಾನ ಮಾಡಿ. ಇದು ಸಾಧ್ಯವೇ ಪರಮಾತ್ಮ, ಸಾಧ್ಯವೇ ತಾಯಿ. ಆ ಸೌರಭವನು ನನ್ನನ್ನೇ ರಾಜತಮ್ಮೆನು ಯುದ್ಧವನ್ನು ಏರ್ಪಡಿಸುವುದಿಲ್ಲ. ಈ ಸಂದರ್ಭದಲ್ಲಿ ಆತನನ್ನು ತೊರೆಯುವುದು ಧರ್ಮವೇ ತಾಯಿ. ಹಿಂದೆ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳಲಿ. ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಅಪಕೀರ್ತಿಗೆ ಗುರಿ ಆಗುವುದು ನಿಜ. ಹೇಳ್ತಾರೆ ನೀನು ವೀರ ಮಾತೆ. ನಾನು ಸ್ವಾಮಿಗೆ ದ್ರೋಹವನ್ನು ಮಾಡಲಾರೆ. ಹಾಗೆಲ್ಲ ಕಲ್ಲ. ಪಾಂಡವರು ನಿನ್ನ ಬೆನ್ನಿಂದ ಬಿದ್ದ ಸಹೋದರನೇ. ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲ. ನೀವಾರು ಜನರು ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ನೋಡಿ ಸಂತೋಷ ಪಡಬೇಡವೇ? ಕುಮಾರ ಅಮ್ಮ, ನನಗೆ ರಾಜ್ಯಭಾರ ನಾನು ಎಂದಿದ್ರು ಓಡುವ ಸೂತನು. ನನಗೆ ರಾಜ್ಯಭಾರ ತಾಯಿ. ಹಾಗೆನ್ನದಿರು. ಪಾಂಡವರೇ ನಿನ್ನ ಸಹೋದರ, ನಾನೇ ನಿನ್ನ ಹೆತ್ತ ಎಂದು ಹೇಳಿದರು ಸಹ ಅವರನ್ನು ಬಿಡದಿರಲು ಕಾರಣವೇನು? ಆದದ್ದು ಹಾಗೆ ಹೋಯಿತು. ನನ್ನ ಮಾತನ್ನು ಕೇಳು. ಯುದ್ಧ ರಂಗದಲ್ಲಿ ಪಾಂಡವರು ನಿನ್ನ ಕೈಗೆ ಸಿಕ್ಕಿದರೆ ಅವರು ಅಮ್ಮ ಆಯ್ತು, ಆಗುವ ಜನನಿ ಆಗಬಹುದು. ಯಾರನ್ನಾದ್ರೂ ಉಳಿಸಲು ನನ್ನ ಪರವಾಗಿ ಅದು ಅರ್ಜುನ್ ಮಾತ್ರ ಅವನೊಡನೆ ಯುದ್ಧ ಮಾಡುವುದು ನೋಡಿ ನನ್ನ ಸ್ವಾಮಿ ಸಂತೋಷ ಪಡೆ. ಜನ್ಮವು ಸಾರ್ಥಕವಾದ ಜನನಿ ಸಾರ್ಥಕವಾಗುವುದು. ಅವನು ನನಗೆ ಪರಮವಾಗಿ ಈ ಪ್ರಪಂಚದಲ್ಲಿ ನಮ್ಮ ಇಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಅಸ್ತ. ಮತ್ತೊಂದು ಮಾತನ್ನು ಕೇಳಿದ್ರು ನಡೆಸಿಕೊಡಿವೆ. ಹೇಳ್ತಾರೆ ಸತ್ಯವಾಗಿಯೂ ನಡೆಸಿಕೊಡಿವೆ. ಅಮ್ಮ ಈ ಕೆಲವು
ಮಾತು ಯಾವುದಿದ್ರು ಸರಿ ಸತ್ಯವಾಗಿ ನಡೆಸಿಕೊಳ್ಳುವ ತಾಯಿ ಅದೇನು ತಿಳಿಸ್ತಾರೆ ಕುಮಾರ್ ಆದರೆ ಆದರೆ ಕುಮಾರ ತಾಯಿ ಒಂದು ಸಾರಿ ದೊಡ್ಡ ಬಾಣವನ್ನು ನುಂಗಿದ ಹಾಗೆ ಮೋಚದಿಂದ ದೇವೇಂದ್ರನು ಕವಚವನ್ನು ಅಪಹರಿಸಿದನು. ಅವನ ದುರದೃಷ್ಟಿಗಾಗಿ ವಿದುರನು ಬಿಲ್ಲನ್ನು ಮುರಿ ಬಿಸಾಡಿದನು. ಕಲಿತ ಹಸ್ತವಿದ್ಯವನ್ನು ಗುರುವಿನ ಸಾಮಜಾಲಗೆ ಸಿಕ್ಕಿ ಈಗ ನನ್ನ ಎತ್ತ ತಾಯಿ ಕೊಂದಿದ್ದೇವೆ. ದೊಡ್ಡ ಬಾಣವನ್ನು ಪುನಃ ತೊಡೆಗಳನ್ನು ವಾಗ್ದಾನ ಮಾಡಿದರು. ಹೇ ಕೃಷ್ಣ, ನಿನ್ನ ಕುಡಿದು ಬಾಯವು ಫಲಿಸಿತು ತಾಯಿ. ಇನ್ನು ಪಾಂಡವರಿಗೆ ದೇವ ಆಗುವ ತಾಯಿ. ಇನ್ನು ಭಯಪಡಬೇಡಿ ಸರ್. ಭೀಷ್ಮ ದ್ರೋಣಾದಿಗಳು ಅಶ್ವತ್ಥಾಮ ಎಲ್ಲರೂ ಒಂದು ಕೈಯಲ್ಲಿ ನನ್ನ ಕುಮಾರರು ಪಾಂಡವರು ಮಾತ್ರ ಏಕಾಂಗಿ ಪಾಂಡವರ ಮನೆಗೆ ನಮ್ಮ ಭಯ ಪರಮಾತ್ಮ ಪಂಚ ಪಾಂಡವರ ಬಾಣವನ್ನೇ ತನ್ನ ಪ್ರಾಣವಂತೆ ನಂಬಿರುವ ಇನ್ನ ಪಾಂಡವರ ಬಾಣಕ್ಕೆ ಎಲ್ಲಮ್ಮ ಅಭಯ ಬಂದಿತ್ತು. ಅಮ್ಮ ಒಂದು ವೇಳೆ ನನ್ನಿಂದ ಅರ್ಜುನೇ ಅದನ್ನ ಅರ್ಜುನಿಂದ ನಾನೇ ಅದನ್ನ ನಿನಗೆ 5 ಮಕ್ಕಳು ಉಳಿದಿರುತ್ತಾರೆ. ಅಮ್ಮ ಇದೊಂದು ಮಾತನ್ನು ನಡೆಸಿಕೊಡ್ಬೇಕೆಂದು ಬಹುವಾಗಿ ಬೇಡಿಕೊಳ್ಳಿ. ಏನೆಂದರೆ ಈ ಯುದ್ಧವು ಮುಗಿಯವರೆಲ್ಲ ಹೊರಗೂ ನಿನ್ನ ಮಗನನ್ನು ನನ್ನಲ್ಲಿ ಯಾರೆಲ್ಲ ತಿಳಿಸಬೇಡ ತಾಯಿ. ಅಮ್ಮ ಕೊನೆಯದಾಗಿ ಇದನ್ನು ಮಾತನ್ನು ನಡೆಸಿಕೊಡ್ಬೇಕೆಂದು ಬೇಡಿಕೊಳ್ಳಿದ್ದೇನೆ. ಏನೆಂದರೆ ಈ ಯುದ್ಧದಲ್ಲಿ ನಾನು ಮಡಿತೇನೆ,